ಅದನ್ನ ಗಮನಿಸಿದ್ರೆ ಕರ್ನಾಟಕದ ಯಾವೊಬ್ರಿಗೂ ಅದು ತಲುಪಿರುವಂತ ಮಾಹಿತಿನೇ ಇಲ್ಲ. ಯಾವುದೋ ಹೊರ ರಾಜ್ಯದಲ್ಲಿ ಒಂದಷ್ಟು ಜನ ಮಾಡುವಂತ ಈ ಅಕ್ರಮಗಳಿಗೆ ಕರ್ನಾಟಕದ ವಿದ್ಯಾರ್ಥಿಗಳು ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಆಗಿದೆ. ಈ ಹಿಂದೆ ನಡೆದಂತ ಪರೀಕ್ಷೆಗಳಲ್ಲಿ ಈ ರೀತಿ ಅಕ್ರಮಗಳು ನಡೆದಿಲ್ಲ ಅಂತ ಮುಟ್ಟಿ ಯಾರಿಗಾರು ಗ್ಯಾರಂಟಿ ಇದೆಯಾ? ಗೊತ್ತಿಲ್ಲ. ಆಗಿರುತ್ತೆ, ಸಾಧ್ಯತೆ ಇದೆ. ಕರ್ನಾಟಕದವರು, ಕರ್ನಾಟಕದ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸದೇ ಇದ್ದಂತ ಸಂದರ್ಭದಲ್ಲಿ ನಷ್ಟ ಆಗುವಂತದ್ದು ಯಾರು? ಹೆಚ್ಚಿನ ಮಾರ್ಕ್ಸ್ಗಳು ಹೊರ ರಾಜ್ಯದವರು ತೆಗೆದುಕೊಂಡು ಈ ರೀತಿಯ ಅಕ್ರಮ ಮಾರ್ಗಗಳಲ್ಲಿ ಇಲ್ಲಿ ಬಂದು ಕರ್ನಾಟಕದ ನೆಲ, ಜಲ, ಭೂಮಿಯನ್ನ ಬಳಸ್ಕೊಂಡು ಮೆಡಿಕಲ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಿ ಅಲ್ಲಿಯವರಿಗೆ ನಾವು ಇಲ್ಲಿ ಸೀಟ್ಗಳನ್ನ ಬಿಟ್ಕೊಡ್ಬೇಕಾಗಿರುವಂತ ಒಂದು ಸಂದರ್ಭ ಬರುತ್ತೆ, ಬಂದಿದೆ, ಆಗಿದೆ. ಇವತ್ತು ನೀವು ಮೆಡಿಕಲ್ ಕಾಲೇಜುಗಳಿಗೆ ಹೋಗಿ ನೋಡಿ, ಅಲ್ಲಿ ಯಾರು ಯಾವ ರಾಜ್ಯದಿಂದ ಯಾವ ವರ್ಗದ ಜನ ಬಂದು ಮೆಡಿಕಲ್ ಕಾಲೇಜುಗಳಲ್ಲಿ ಓದ್ತಿದ್ದಾರೆ ಅಂತ ಬಿಟ್ಟು ಗಮನಿಸಿ. ಬಹುತೇಕ ಮಧ್ಯಮ ವರ್ಗದವರು ಇವತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ. ಬಡ ಜನರು ಬಹಳ ಅಪರೂಪ. ಹಿಂದೆ ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜ್ ಓದ್ತಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಇವತ್ತು ಗಮನಿಸಿ, ನಿಮ್ಮ ಫ್ಯಾಮಿಲಿಗಳಲ್ಲೇ ಗಮನಿಸಿ, ಎಷ್ಟು ಜನ ಮೆಡಿಕಲ್ ಕಾಲೇಜ್ಗಳಲ್ಲಿ ಓದ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಹಳ ಅಪರೂಪ ಆಗೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಅಷ್ಟು ಮಟ್ಟಿಗೆ ಅದು ಬಹಳ ಕಷ್ಟಕರವಾಗಿ ಮಾಡಿದ್ದಾರೆ, ಮತ್ತೆ ಹಣಕಾಸಿನ ವ್ಯವಹಾರವನ್ನು ಮಾಡಿದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಬರಿಬೇಕು ಅಂತ ಅಂದ್ರೆ ಕೋಚಿಂಗ್ ಇಲ್ದೇನೆ ಅದು ಸಾಧ್ಯನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಕೋಚಿಂಗ್ ಇಲ್ಲದೆ ಇದ್ರೆ ಅವರು ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಫೀಸ್ ಕಟ್ಟೋದಕ್ಕೂ ಹೋಗಲ್ಲ, ಎಕ್ಸಾಮ್ ತಗೊಳ್ಳೋದಕ್ಕೂ ಹೋಗಲ್ಲ. ಅಷ್ಟರ ಮಟ್ಟಿಗೆ ಅವರು ಒಂದು ಮಾನಸಿಕವಾಗಿ ಸಿದ್ಧತೆ ಮನಸ್ಸಿನಲ್ಲೇ ಆಗೋದಿಲ್ಲಪ್ಪ, ಕನಸನ್ನೇ ಬಿಟ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಆಗ್ಬೋದು ಅಥವಾ ಹಲವಾರು ರಾಜ್ಯಗಳಲ್ಲಿ, ಇದು ಕೇವಲ ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತಾ ಇಲ್ಲ, ದೇಶವ್ಯಾಪಿ ಬಡ ಜನರು ನೀಟನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಮತ್ತೆ ಅವರು ವೈದ್ಯರಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಹಣವಂತರು ಮಾತ್ರ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರುವಂತದ್ದು. ನಾನು ಹೇಳ್ತಿರುವಂತದ್ದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಇದು ನೀಟ್ ರದ್ದಾಗೋದು ಕರ್ನಾಟಕದ ವಿದ್ಯಾರ್ಥಿಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಲ್ಲ, ಇಡೀ ದೇಶದಲ್ಲಿರುವಂತಹ ಬಡ ಮತ್ತೆ ಮಧ್ಯಮ ವರ್ಗದ ಜನರನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡಬೇಕಾಗಿರುವಂತ ಕ್ರಮ ಆಗಿದೆ. ಆದ್ರಿಂದ ಇದು ಕೇವಲ ಕರ್ನಾಟಕದ ಹಿತಾಸಕ್ತಿ ಕೇವಲ ಅಲ್ಲ, ಇಡೀ ದೇಶದ ಬಡ ಜನರ ಹಿತಾಸಕ್ತಿಯನ್ನ ಒಳಗೊಂಡಿದೆ. ಇಲ್ಲಿ ಪುಟಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನೀಟ್ ಬಂತು ಅಂದ್ರೆ, ಇನ್ನೊಂದು ಬಂತು ಅಂದ್ರೆ. ಇನ್ನೇನು ನೀಟ್ ಎಕ್ಸಾಮ್ ಮುಗಿತಿದ್ದಂಗೆನೆ ನಮ್ಮಲ್ಲಿ ಇಷ್ಟು ರ್ಯಾಂಕ್ ಬಂದಿದೆ ಅಂತ ಬಿಟ್ಟು ಆಗ್ಲೇ ರಿಸಲ್ಟೇ ಬಂದಿಲ್ಲ, ಆಗ್ಲೇ ರ್ಯಾಂಕ್ ಗಳನ್ನ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾರ್ಕ್ಸ್ ಗಳನ್ನು ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇನ್ ಪೇಜ್ ಅಲ್ಲಿ ಅದಕ್ಕೆ 16 ಲಕ್ಷ ಕೊಡ್ಬೇಕು ಎಲ್ಲಾ ಪೇಪರ್ಗಳಲ್ಲೂ. ಆ ಅಡ್ವರ್ಟೈಸ್ಮೆಂಟ್ಗೆ ಕನಿಷ್ಠ ಅಂದ್ರೆ 50 ಲಕ್ಷದಿಂದ 1-2 ಕೋಟಿ ಖರ್ಚು ಮಾಡಿರ್ತಾರೆ ಈ ಪರೀಕ್ಷೆ ಕೋಚಿಂಗ್ ಸೆಂಟರ್ಗಳು. ಅಷ್ಟೊಂದು ಹಣವನ್ನ ಯಾರಿಂದ ತರ್ತಾರೆ? ಈ ವಿದ್ಯಾರ್ಥಿಗಳಿಂದ ಕೋಚಿಂಗ್ ಸೆಂಟರ್ಗಳು ಅವರು ತರ್ತಾರೆ. ದೇಶದಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಮೇ 3ನೇ ತಾರೀಕು ಬರೆದಂತಹ ನೀಟ್ ಪರೀಕ್ಷೆಯನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿ ಮುಂದಿನ ದಿನಾಂಕವನ್ನ ಪರೀಕ್ಷೆ ನಡೆಸಲು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಮಾಡ್ತಾ ಇರುವಂತದ್ದು. ಇವತ್ತು ಕರ್ನಾಟಕದಲ್ಲೇ, ದೇಶದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇರುವಂತದ್ದು ಕರ್ನಾಟಕದಲ್ಲಿ. ಈ ನೀಟ್ ಪರೀಕ್ಷೆಯಿಂದಾಗಿ ದೇಶಾದ್ಯಂತ ಏನು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ, ಕೆಲವು ಅಂಕಗಳನ್ನು, ಹೆಚ್ಚು ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡದ ಮಕ್ಕಳಿಗೆ ಇವತ್ತು ಅವಕಾಶಗಳನ್ನ ಕಡಿಮೆ ಆಗಿದೆ. ಕನ್ನಡದ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಮತ್ತೆ ಏನು ಏಕೇಕವಾಗಿ 2024ರಿಂದ ಏನು ನೀಟ್ ಪರೀಕ್ಷೆಗಳು ನಡೀತಾ ಇದ್ದಾವೆ, ಅಕ್ರಮಗಳು ನಡೀತಾ ಇರುವಂತದ್ದು ನಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ
ಹೋಗಿ